ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಲ್ಲಂಗಡಿ ಹಣ್ಣನ್ನು ತಿಂದ್ಬಿಟ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಏನಾದರೂ ಒಗಿತಾ ಇದ್ದರೆ, ಬಿಸಾಕ್ತಾ ಇದ್ದರೆ, ಇವತ್ತು ಒಂದು ಒಳ್ಳೆಯ ಟಿಪ್ನ ನಿಮಗೆ ತೋರಿಸ್ಕೊಡ್ತೀನಿ. ಕಲ್ಲಂಗಡಿ ಹಣ್ಣನ್ನು ತಿಂದ್ಬಿಡ್ತೀರಾ, ಆದರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಏನಿದೆ ಅದನ್ನು ಬಿಸಾಕ್ತಾ ಇರ್ತೀರಾ. ವೇಸ್ಟ್ ಅಂತ ಬಿಸಾಕ್ತಾ ಇರುವಂಥ ಕಲ್ಲಂಗಡಿ ಸಿಪ್ಪೆಯಿಂದ ಇವತ್ತೊಂದು ಸಿಂಪಲ್ ಟಿಪ್ನ ತೊಗೊಂಡ್ಬರೋಣ. ತುಂಬ ಜನ ತುಂಬ ಥರ ವೆರೈಟಿಯಾಗಿ ಮಾಡ್ತಾರೆ. ಅದರಲ್ಲೂ ಕೂಡ ಕಲ್ಲಂಗಡಿ ಹಣ್ಣನ್ನು ಈಗಿನ ಬೇಸಿಗೆಗಾಲದಲ್ಲಿ ಸಿಕ್ಕಾಪಟ್ಟೆ ಸಿಗ್ತವೆ. ಹಾಗಿದ್ದಾಗ ಕಲ್ಲಂಗಡಿ ಹಣ್ಣನ್ನು ತಿಂದ್ಬಿಟ್ಟು ಅದರ ಸಿಪ್ಪೆನ ಯಾಕೆ ಬಿಸಾಕೋದು? ಅದರಿಂದ ಕೂಡ ಒಂದು ಒಳ್ಳೆಯ ಪ್ರಯತ್ನ ಮಾಡ್ಬೋದಲ್ವಾ. ಈ ಸಿಪ್ಪೆಯಿಂದ ಏನೆಲ್ಲ ಮಾಡ್ಬೋದು ಅಂದರೆ ಸಾಕಷ್ಟು ಇದ್ದಾವೆ. ಇನ್ಫಾರ್ಮೇಷನ್ಗಳನ್ನು ನೋಡ್ಕೋಬೋದು ನೀವು. ಸಾಕಷ್ಟು ಸಿಗ್ತವೆ ನಿಮಗೆ. ಈ ರೀತಿ ಸಿಪ್ಪೆನ ತೆಗೆದುಬಿಟ್ಟು ಆ ಒಂದು ಸಿಪ್ಪೆನ ನೀವು ಗಿಡದಲ್ಲಿ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಸಿಪ್ಪೆನೆಲ್ಲ ತೆಗೆದುಬಿಟ್ಟಿದ್ದೀನಿ. ಸಿಪ್ಪೆನ ತೆಗೆದ್ಮೇಲೆ ಒಳಗಡೆ ಇರುವ ಕಲ್ಲಂಗಡಿ ಹಣ್ಣನ್ನು ತಿಂದಮೇಲೆ ಈ ಮಿಡಿಲ್ ಭಾಗ ಏನು ಬರುತ್ತೆ ನೋಡಿ, ಅದಕ್ಕೆ ನಾವು ತಿರುಳು ಅಂತ ಕರಿತೀವಿ. ಈ ತಿರುಳಿನಿಂದ ಇವತ್ತೊಂದು ಒಳ್ಳೆಯ ಅಡಿಗೆ ಅಂತ ಹೇಳ್ಬೋದು. ಏನಪ್ಪ ಅಡಿಗೆ ಅಂತಂದರೆ, ಸ್ವೀಟ್ ರೆಸಿಪಿನ ಏನಾದರೂ ಮಾಡ್ಕೋಬೋದು. ಇಲ್ಲ ಅನ್ನೋ ಹಾಗಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತಿರುವಂಥ ಸಿಂಪಲ್ ಟಿಪ್ನಾದರೂ ಫಾಲೋ ಮಾಡಿ. ಇದನ್ನು ಫಸ್ಟು ತುರಿದಿಟ್ಕೋಬೇಕಾಗುತ್ತೆ. ಈ ರೀತಿ ತುರಿಯೋದ್ರಿಂದ ಇದರಲ್ಲಿರುವಂಥ ನೀರಾಗಿರ್ಬೋದು ಅಥವಾ ತುರಿದಿರುವಂಥದ್ದು ಆಗಿರ್ಬೋದು ಯಾವುದನ್ನು ಕೂಡ ಮಿಸ್ ಮಾಡಬೇಡಿ. ಇದನ್ನು ನೀವು ಸಲಾಡ್ ಆದರೂ ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕಾಳುಗಳನ್ನು ಹಾಕಿಬಿಟ್ಟು ಸಲಾಡ್ ಟೈಪ್ನಲ್ಲಾದರೂ ಮಾಡ್ಕೊಂಡು ತಿನ್ಬೋದು. ಇಲ್ಲ ನಿಮಗೆ ಈ ರೀತಿ ಬೇಡ ಅನ್ನೋ ಹಾಗಿದ್ರೆ ನಾನು ತೋರಿಸಿರುವಂಥ ಟಿಪ್ನ ಫಾಲೋ ಮಾಡಿ. ದೋಸೆ ಹಿಟ್ಟು ಏನಾದರೂ ಇದ್ದರೆ, ಅದೇನಾದರೂ ಹುಳಿ ಆಗಿಬಿಟ್ಟಿದ್ರೆ, ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಂಡಿರ್ತೀರ, ಒಂದೊಂದು ಟೈಮ್ ರುಬ್ಬಿರ್ತೀರ, ಒಂದೊಂದು ಟೈಮ್ ಎರಡೆರಡು ದಿನ ಇಟ್ಟಿರ್ತೀರ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಹುಳಿ ಜಾಸ್ತಿ ಆಗಿಬಿಟ್ಟಿರುತ್ತೆ ದೋಸೆ ಹಿಟ್ಟಿಗೆ. ದೋಸೆ ಹಿಟ್ಟು ಹುಳಿ ಆದಾಗ ಅದನ್ನು ತಿನ್ನೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಈ ರೀತಿ ನಾವು ಒಂದು ಸ್ವಲ್ಪ ತುರಿದ್ಬಿಟ್ಟು ಒಂದು ಬೌಲ್ನಲ್ಲಿ ಹಾಕಿಟ್ಕೊಂಡಿದ್ದೀನಲ್ಲ, ಇದನ್ನೆಲ್ಲವನ್ನು ಕೂಡ ಇದರಲ್ಲಿರುವಂಥ ರಸ ಆಗಿರ್ಬೋದು, ತುರಿದಿರುವಂಥ ತಿರುಳಾಗಿರ್ಬೋದು, ಎಲ್ಲವನ್ನು ಕೂಡ ನಾನು ಒಂದು ಬೌಲ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದನ್ನು ನೀವು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡೋದ್ರಿಂದ ಈ ಒಂದು ಹುಳಿ ಏನಿದೆ ಅದು ಮಾಯವಾಗಿಬಿಡುತ್ತೆ. ತಿನ್ನೋಕ್ಕೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ತುಂಬ ಮೃದುವಾಗಿರುತ್ತೆ, ತುಂಬ ಮೆತ್ತಗಿರುತ್ತೆ. ಇದನ್ನು ನೀವು ಮಕ್ಕಳಿಗೆ ಕೊಟ್ಟರು ಕೂಡ ಹಾಗೆ ಇಷ್ಟಪಟ್ಟು ತಿಂತಾರೆ. ಆ ರೀತಿ ಕೂಡ ಇರುತ್ತೆ ನೋಡಿ. ಇಲ್ಲಿ ಫಸ್ಟ್ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ನಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಫಸ್ಟು ದೋಸೆ ಹಿಟ್ಟು ಹಾಕ್ಬಿಟ್ಟು, ಅದಾದಮೇಲೆ ಈ ತಿರುಳಿ ಏನಿದೆ ಅಲ್ವಾ ಅದನ್ನು ಕೂಡ ಹಾಕಿದ್ದೀನಿ. ಹಾಕಿ ಮತ್ತೆ ಇನ್ನೊಂದು 2 ಸ್ಪೂನ್ ಆಗುವಷ್ಟು ದೋಸೆ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಹಂಚು ಕಾದಿದೆ. ಹಂಚು ಕಾದ್ಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ಎಷ್ಟು ಮೆತ್ತಗೆ ಬರುತ್ತೆ ಅಂದರೆ, ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಮಕ್ಕಳಿಗೆ ಕೊಟ್ಟ ತಕ್ಷಣವೇ ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪ ಕೂಡ ಹುಳಿ ಇರೋದಿಲ್ಲ. ಹುಳಿ ಇರಲಾರ್ದಂಗೆ ಮಾಡಿರುವಂಥ ಈ ತಿರುಳನ್ನು ಹಾಕಿದ ತಕ್ಷಣವೇ ಈ ಒಂದು ದೋಸೆ ಏನಿದೆ ಹುಳಿನ ಕಮ್ಮಿ ಮಾಡ್ಕೊಂಡು ಬಿಡುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ, ನೀವು ಕೂಡ ಇಷ್ಟಪಡ್ತೀರಾ. ಹಾಗೆ ಎಷ್ಟು ಮೃದುವಾಗಿ ಬಂದಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಒಂದು ಸ್ವಲ್ಪ ಕಾದಿರಬೇಕು. ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ತೆಗಿತಾ ಇದ್ದೀನಿ. ಈಗ ನೋಡಿ, ಕರೆಕ್ಟಾಗಿ ಬೇಯ್ದಿದೆ. 2 ಕಡೆ ಕರೆಕ್ಟಾಗಿ ಬೇಯಬೇಕು. ಈಗ ಸ್ವಲ್ಪ ತೆಗಿಯೋಕ್ಕೆ ಬರ್ತಾ ಇದೆ ಅಲ್ವಾ, ಈ ರೀತಿ ತೆಗಿಯೋಕ್ಕೆ ಬಂದಿದೆ ಅಂದರೆ ಬೇಯ್ದಿದೆ ಅಂತ ಅರ್ಥ. ಈಗ ಇದನ್ನು ಮತ್ತೆ ನಾನು ಉಲ್ಟಾ ಕೂಡ ಹಾಕೊಂಡು ತೋರಿಸ್ತಾ ಇದ್ದೀನಿ. ಎಷ್ಟು ಮೆತ್ತಗೆ ಬಂದಿದೆ ಅಂತಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೇ ಆಗಿರ್ಬೋದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ನೀವು ದೋಸೆ ಹಿಟ್ಟು ಹುಳಿಯಾಗಿದೆ, ಇದನ್ನು ಬಿಸಾಕಬೇಕಂತ ಯೋಚನೆ ಮಾಡ್ತಾ ಇದ್ದರೆ ಅದರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ರೆಸಿಪಿ ಆಗುತ್ತೆ ಅಂತ ಹೇಳಿದ್ನಲ್ವ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ, ಎಷ್ಟು ಮೆತ್ತಗೆ ಬಂದಿದೆ ಅಂತೇಳಿ. ನಾನು ಇನ್ನೊಂದು ಕೂಡ ಹಾಕಿ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಷ್ಟು ಸುಲಭವಾಗಿ ನೀವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ತಿರುಳಿನಿಂದ ಮಾಡಿರುವಂತಹ ಈ ಒಂದು ದೋಸೆ, ಇದನ್ನು ನೀವು ಮಾಡೋ ಟೈಮ್ನಲ್ಲಿ ಕೂಡ ಸ್ವಲ್ಪ ನೀವು ಉದ್ದಿನಬೇಳೆ ಕಮ್ಮಿ ಹಾಕೋ ಹಾಗಿದ್ರೆ ಇದನ್ನು ಮೊದಲಿಗೆ ಹಾಕಿಬಿಟ್ಟು ನೆನೆ ಹಾಕಿಟ್ಕೊಂಡು ಅಕ್ಕಿ ಜೊತೆಗೇ ತಿರುಳನ್ನು ಕೂಡ ನೆನೆ ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೋಬೋದು. ಆ ರೀತಿ ಮಾಡೋದ್ರಿಂದ ಉದ್ದಿನಬೇಳೆ ಏನಿದೆ ಅವಶ್ಯಕತೆ ಕಮ್ಮಿ ಇರುತ್ತೆ. ಉದ್ದಿನಬೇಳೆ ಕ್ವಾಂಟಿಟಿ ಏನಿದೆ ಅದು ಕೂಡ ಕಮ್ಮಿ ಇರುತ್ತೆ. ಇಲ್ಲ ನಿಮಗೆ ಇನ್ಸ್ಟೆಂಟಾಗಿ ಬೇಕು ಅನ್ನೋ ಹಾಗಿದ್ರೆ ನಾನು ಈಗ ತುರಿದು ತೋರಿಸಿದ್ನಲ್ಲ, ಆ ರೀತಿ ಆದರೂ ತುರಿದ್ಬಿಟ್ಟು ಮಾಡ್ಕೋಬೋದು. ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.